ಪರಮ ಪೂಜ್ಯ ಮರಾಠ ಕುಲದ ಸ್ವಾಮೀಜಿಯವರು ಗವಿಪುರ ಪೀಠದ ಪೀಠಾಧೀಶ್ವರಾದ ಮಂಜುನಾಥ ಸ್ವಾಮಿಯವರ ಪಾದವಾರಿಂದಗಳಲ್ಲಿ ನಮಸ್ಕಾರ ಸಲ್ಲಿಸುತ್ತಾ ಇಲ್ಲಿ ನೆರೆದಂಥ ಎಲ್ಲ ನಮ್ಮ ಸಮಾಜ ಬಾಂಧವರಿಗೆ ನಮಸ್ಕಾರ ಸಲ್ಲಿಸುತ್ತಾ ನಾಳೆ ಛತ್ರಪತಿ ಶಿವಾಜಿ ಕೋಆಪರೇಟಿವ್ ಸೊಸೈಟಿಯ ಬೆಳ್ಳಿ ಹಬ್ಬದ ಕಾರ್ಯಕ್ರಮ ಇದೆ. 2000ನೇ ಇಸ್ವಿಯಲ್ಲಿ ಛತ್ರಪತಿ ಶಿವಾಜಿ ಕೋಆಪರೇಟಿವ್ ಬ್ಯಾಂಕನ್ನು ನಾವು ಸ್ಥಾಪನೆ ಮಾಡಿದ್ವಿ. ನಾನೇ ಸಂಸ್ಥಾಪಕ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ವಿ. ತದನಂತರ ಈಗ 25 ವರ್ಷಗಳು ಗತಿಸಿದವು. ಹಾಗಾಗಿ ಹಿಂದೆ ಮಹಾಸಭೆಯಲ್ಲಿ ತೀರ್ಮಾನ ಆಯಿತು, ನಮ್ಮ ಛತ್ರಪತಿ ಶಿವಾಜಿ ಬ್ಯಾಂಕಿನ ಬೆಳ್ಳಿ ಮಹೋತ್ಸವವನ್ನು ಭಾಳ ಅದ್ದೂರಿಯಿಂದ ಮಾಡಬೇಕಂತ ಸಮಾಜ ಬಾಂಧವರು ಕೇಳಿಕೊಂಡಾಗ ಇವತ್ತು ನಾಳೆ ದಿವಸ 13/12/2025ನೇ ದಿವಸ ನಾಳೆ 11 ಗಂಟೆಗೆ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಬ್ಯಾಂಕು 25 ವರ್ಷದಲ್ಲಿ ಹೆಚ್ಚಿನ ಸಾಧನೆಯನ್ನು ಸಾಧಿಸಿದ್ದಿದೆ. ಎಲ್ಲ ಅದಕ್ಕೆ ನಮ್ಮ ತಾಲೂಕಿನ ಸಮಾಜ ಬಾಂಧವರ ಗ್ರಾಹಕರ ಒಂದು ಆಶೀರ್ವಾದ, ಅವರೆಲ್ಲರ ಒಂದು ಆಶೀರ್ವಾದದಿಂದ ಬ್ಯಾಂಕ್ ಇವತ್ತು ಹೆಮ್ಮರವಾಗಿ ಬೆಳೆದಿದ್ದದ. 25ನೇ ವರ್ಷದ ಬೆಳ್ಳಿ ಹಬ್ಬದ ಕಾರ್ಯಕ್ರಮ ನಾಳೆ ಮಾಡ್ತಾ ಇದ್ದೇವೆ. ಪರಮ ಪೂಜ್ಯ ಸ್ವಾಮೀಜಿಯವರು ಇದೆ, ರಾಜಕೀಯ ಮುಖಂಡರು, ನಮ್ಮ ಸಮಾಜದ ಕಣ್ಮಣಿಯಾದಂಥ ಸಂತೋಷ್ ಲಾಡ್ ಅವರು ಬರ್ತಾ ಇದ್ದಾರೆ, ಸಮಾಜದ ಮುಖಂಡರಾದಂಥ ಮಾನೆಯವರು, ಮೂಳೆಯವರು, ಹಲವಾರು ಜನ ನಮ್ಮ ಸಮಾಜದ ಮುಖಂಡರು, MLAಗಳು, ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿಯಾದಂಥ ಮಂಕಳ ವೈದ್ಯವರು ಎಲ್ಲರೂ ಸಹಿತ ನಾಳೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಎಲ್ಲ ಇಡೀ ಜಿಲ್ಲೆಯಿಂದ ರಾಜ್ಯದಿಂದ ನಮ್ಮ ಸಮಾಜದ ಮುಖಂಡರು ಸಹಿತ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವರೆಲ್ಲರ ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಬ್ಯಾಂಕಿನ ಶಾಖೆ ಜಿಲ್ಲೆಯಿಂದ ಹೊರಗಿನ ಜಿಲ್ಲೆಗೂ ಸಹಿತ ನಾವು ಶಾಖೆಗಳನ್ನು ತೆಗೆದು ಆ ಶಾಖೆಯ ಮುಖಾಂತರ ನಮ್ಮ ಜನಾಂಗಕ್ಕೆ, ಸರ್ವ ಜನಾಂಗಕ್ಕೂ ಸಹಿತ ನಾವು ಆ ಬ್ಯಾಂಕಿನ ಮುಖಾಂತರ ಆರ್ಥಿಕ ನೆರವನ್ನು ಕೊಟ್ಟು ಎಷ್ಟೋ ಬಡ ಕುಟುಂಬಗಳಿಗೆ ಸ್ವತಂತ್ರವಾಗಿ ಬದುಕಲಿಕ್ಕೆ ಅವಕಾಶ ಮಾಡಿ ಕೊಡಬೇಕನ್ನೋ ಒಂದು ಸದಿಚ್ಛೆ ನಮ್ಮದು ಆಡಳಿತ ಮಂಡಳಿ ಕಮಿಟಿ ಇರುತ್ತಿದೆ. ಆ ಪ್ರಕಾರ ನಾಳೆ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಮುಂದನೆ ಹೆಚ್ಚಿನ ಶಾಖೆ ತೆಗೆದು ನಾವು ಜನರ ಸೇವೆ ಮಾಡಲಿಕ್ಕೆ ಬದ್ಧರಾಗಿವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.